ಈ ಯೋಚನೆ ಎಂಬ ಪದ ನಮ್ಮನ್ನು ಪ್ರಗತಿಯ ಬಳಿ ಕರೆದುಕೊಂಡು ಹೋಗುತ್ತೆ, ಹಾಗೆ ಅವನತಿಯ ಬಳಿ ಕೂಡ ಕರೆದುಕೊಂಡು ಹೋಗುತ್ತೆ. ಕೆಲಸವನ್ನ ಮಾಡದೆ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳುವವನೇ ಹೇಡಿ ಹಾಗೂ ಸೋಮಾರಿ. ಈ ಯೋಚನೆ ಮಾಡುತ್ತಾನೆ ಎಷ್ಟೋ ಸಮಯ ಕಳೆದುಬಿಟ್ಟಿದೆಯಾ? ಈ ಯೋಚನೆ ಯಾರಿಗಾಗಿ, ಯಾತಕ್ಕಾಗಿ? ತಲೆಯಲ್ಲಿ ಸಾವಿರಾರು ಯೋಚನೆಗಳು ಓಡ್ತಾ ಇದೆ. ಆದರೆ ಯೋಚನೆಗಳನ್ನು ಕೆಲವು ನಿಮಿಷ ನಿಲ್ಲಿಸ್ಬಿಡು. ನಿನ್ನ ಮನಸ್ಸಿನ ಆಳದಿಂದ ನಿನ್ನನ್ನು ಪ್ರಶ್ನೆ ಮಾಡ್ಕೊ. ನಾನೇನು ಮಾಡ್ತಾ ಇದ್ದೀನಿ? ನಾನು ಹೇಗೆ ಇದ್ದೀನಿ? ನಾನು ನಿನ್ನೆಗಿಂತ ಇಂದು ಉತ್ತಮವಾಗಿದ್ದೀನಾ ಎಂದು ಪ್ರಶ್ನಿಸಿದಾಗ ನಿನ್ನ ಉತ್ತರ ಏನು? ನಿನ್ನ ಜೀವನ ಹಾಗೂ ಈ ಯೋಚನೆ ಎಲ್ಲವೂ ನಿನ್ನ ಕನಸಿಗಾಗಿ. ಈ ಕನಸಿಲ್ಲದೆ ಬದುಕುವ ಜೀವನ ಸ್ವಾದವಿಲ್ಲದ ಊಟ ಸವಿದಂತೆ. ನೀನು ಪರಿಸ್ಥಿತಿಯ ನೆಪ ಹೇಳಿ ನಿನ್ನ ಕನಸಿಗೋಸ್ಕರ ಕಷ್ಟಪಡೋದ್ರಿಂದ ಬಹಳ ಸುಲಭವಾಗಿ ಜಾರ್ಕೊಳ್ತೀಯ. ನಿನ್ನ ವಯಸ್ಸು ಈಗ 14 ಇಲ್ಲ 50 ವರ್ಷ ಆಗಿರಲಿ, ಎಷ್ಟೇ ವರ್ಷ ಹಾಗೂ ವಯಸ್ಸು ಆದರೂ ನೀನು ಕನಸು ಕಾಣುವುದನ್ನು ನಿಲ್ಲಿಸ್ಬಿಡ್ತೀಯ. ಅದು ಬಿಡು, ಈಗ ಏನು ಮಾಡ್ತಾ ಇದ್ದೀಯಾ? ಅಯ್ಯೋ, ನಾನು ಅದನ್ನು ಮಾಡಬೇಕಂತಿದ್ದೆ, ಈ ರೀತಿ ಆಗೋಯ್ತು, ಅವರು ಬಿಡ್ತಾ ಇಲ್ಲ, ಅಯ್ಯೋ ಸಮಯನೇ ಸಿಗ್ತಾ ಇಲ್ಲ, ನಾಳೆಯಿಂದ ಶುರು ಮಾಡ್ತೀನಿ. ಹೀಗೆ ಎಷ್ಟೋ ನೆಪಗಳು ನಿನಗೆ ಸಿಗ್ತವೆ. ಆದರೆ ನಿನ್ನ ಕನಸಿಗಾಗಿ ಕಷ್ಟಪಡೋದಕ್ಕೆ ಒಂದು ಕಾರಣ ಸಾಕಾಗಲ್ವಾ? ನಿನ್ನ ಕೆಲಸ ಏನಿದೆ ಅದನ್ನು ಶ್ರದ್ಧೆಯಿಂದ ಮಾಡು. ಆ ಕೆಲಸ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಅದನ್ನು ಶ್ರದ್ಧೆಯಿಂದ ಮಾಡು. ನಿನ್ನ ಕನಸಿಗಾಗಿ ಸರಿಯಾದ ಯೋಜನೆ ಮಾಡಿಕೊ, ಅದಕ್ಕಾಗಿ ಕಷ್ಟಪಡು, ಅದನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸು. ನಿನ್ನ ದೇಹಕ್ಕೆ ಈಗ ಸುಸ್ತಾಗಿದೆ, ನಾಳೆ ಮಾಡಿದರೆ ಆಯಿತು ಅನ್ನೋ ಯೋಚನೆ ಬರುತ್ತೆ. ಆದರೆ ಅದು ಎಷ್ಟೋ ದಿನಗಳಾಗಿ ಹೋಗುತ್ತೆ. ದೇಹಕ್ಕೆ ಸುಸ್ತಾದರೂ ನಮ್ಮ ಮೆದುಳಿಗೆ ಸುಸ್ತಾಗಲ್ಲಲ್ವಾ? ಅದನ್ನು ಟ್ರೈನ್ ಮಾಡು. ಈಗಲೇ ಎದ್ದೇಳು, ನನ್ನ ಕೈಯಲ್ಲಿ ಆಗಲ್ಲ, ನಾಳೆಯಿಂದ ಮಾಡ್ತೀನಿ, ಸರಿಯಾದ ಸಮಯ ಸಿಗ್ತಾ ಇಲ್ಲ, ಹೀಗೆ ಹಲವಾರು ನೆಪಗಳು ಹೇಡಿತನದಿಂದ ಹೊರಗಡೆ ಬಾ. ಇಂದೇ ಈ ಕ್ಷಣವೇ ನಿನ್ನ ಕನಸಿಗಾಗಿ ಶ್ರಮಿಸು. ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡು. ಫಲದ ಬಗ್ಗೆ ಯೋಚಿಸದೆ ಕೆಲಸ ಮಾಡು ಅಂತ ನಾನು ಹೇಳೋದಿಲ್ಲ. ನೀನೇನು ಫಲ ಸಿಗಬೇಕು ಅಂತ ಯೋಚಿಸ್ತಿದೆಯೋ ಆ ಫಲಕ್ಕೆ ತಕ್ಕ ಹಾಗೆ ನಿನ್ನ ಪರಿಶ್ರಮ ಇರಬೇಕಾಗತ್ತೆ ಅಲ್ವಾ? ಈ ವಿಡಿಯೋದಿಂದ ನಿಮಗೆ ಉಪಯೋಗವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.